ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬಾರ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಯಾವಾಗ ಕರೀತಾರೆ ಅಂದರೆ ಡೇಟನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಕರಿತಾ ಇದ್ದಾರಾ, ಕರೆದಿದ್ದಾರಾ ಅಥವಾ ಕರೆಯಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ಹಾಗೆ ಆಲ್ ಅಂತ ಒತ್ತಂದ್ರೆ ನಾಲ್ಕು ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ನಿಮ್ಮಿಂದ ನನಗೆ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಹಲವಾರು ದಿನಗಳಿಂದ ಆಯಿತು ರೇಷನ್ ಕಾರ್ಡ್ನ ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ಇದನ್ನು ಕರಿತೀನಿ ಅಂತ ಹೇಳಿ ಸರ್ಕಾರ ಇನ್ನೂ ಕೂಡ ಅದಕ್ಕೆ ಯಾವುದೇ ರೀತಿಯಾದ ಒಂದು ಡೇಟನ್ನಾಗಲಿ ಯಾವುದೇ ರೀತಿಯಾದ ಒಂದು ದಿನಾಂಕವನ್ನಾಗಲಿ ಈ ದಿನ ಕರಿತೀವಿ, ಈ ದಿನ ನಾವು ತಿದ್ದುಪಡಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾನೆ ಇಲ್ಲ. ಹಿಂದೆ ಕೆಲವು ದಿನಗಳಲ್ಲಿ ಕೊಟ್ಟಿದ್ರು, ಒಂದು 2 ತಾಸು 3 ತಾಸು ಕೊಡ್ತಾಯಿದ್ರು. ಬಟ್ ಅದು ಸರ್ವರ್ ಇಲ್ಲದೆ ಆ ದಿನ ಕೂಡ ವೇಸ್ಟ್ ಆಗಿ ಹೋಗ್ತಾ ಇತ್ತು. ಈ ರೀತಿ ತೊಂದರೆಗಳು ತುಂಬ ಜನಗಳು ಅನುಭವಿಸ್ತಾ ಇದ್ದಾರೆ. ಮತ್ತು ತುಂಬ ಜನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ತುಂಬ ಜನಗಳು ವೇಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಹೆಸರನ್ನು ಸೇರ್ಪಡೆ ಮಾಡಿಸೋದಾಗಿರ್ಬೋದು ಅಥವಾ ಹೆಸರನ್ನು ಹಾಕೋದಾಗಿರ್ಬೋದು ಅಥವಾ ಹೆಸರನ್ನ ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಅಥವಾ ಯಾರಾದರೂ ತಿರ್ಕೊಂಡ್ರೆ ಅವ್ರ ಹೆಸರನ್ನ ತೆಗೆಯೋದಾಗಿರ್ಬೋದು, ಈ ರೀತಿ ತಿದ್ದುಪಡಿ ಹಲವಾರು ಜನಗಳಲ್ಲಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಆದರೆ ಇನ್ನೂ ಕೂಡ ನಿಗದಿ ಡೇಟನ್ನು ಸರಿಯಾದ ಒಂದು ಡೇಟನ್ನು ನಿಗದಿ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಸರ್ಕಾರ. ಸೊ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಸರ್ವರ್ ಪ್ರಾಬ್ಲಮ್ ಅಂತೂ ತುಂಬಾ ಕಾಡ್ತಾ ಇದೆ. ಇದರಿಂದ ಜನಗಳು ಬೆಸತ್ತೋಗಿದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು 7 ತಾಸಲ್ಲಿ 3 ತಾಸಲ್ಲಿ ಮಾತ್ರ ಕೊಡ್ತಾ ಇದ್ರು ಟೈಮಿಲ್ಲ. ಆದರೆ ಅಷ್ಟರೊಳಗೆ ಈ ಸರ್ವರ್ ಡೌನ್ ಅನ್ನೋದು ತುಂಬ ಕಾಡಿ ಯಾವುದೂ ತಿದ್ದುಪಡಿ ಕೂಡ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಜನಗಳು ಕೂಡ ಸಾಕಾಗಿ ಹೋಗಿತ್ತು. ಅದೇ ರೀತಿ ಈ ಒಂದು ತಿದ್ದುಪಡಿನ ಚಾಲು ಮಾಡ್ತಾರಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಈಗ ಬರ್ತಾ ಇರೋವಂಥ ಒಂದು ಮಾಹಿತಿ ಪ್ರಕಾರ ಏನಂತಂದರೆ, ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಒಂದು ದಿನಾಂಕ ನಿಗದಿಪಡಿಸಿದ್ದಾರೆ ಅಂತ. ಅಂದರೆ ಇದೇ ಡೇಟ್ಗೆ ಅಂತ ಹೇಳಿಲ್ಲ, ಬಟ್ ಬರುವಂಥ ಫೆಬ್ರವರಿ 1ನೇ ಅಂದರೆ ಮೊದಲನೇ ವಾರ ಆಗಿರ್ಬೋದು ಅಥವಾ ಕೊನೆಯ ವಾರ ಆಗಿರ್ಬೋದು, 7 ವಾರದಲ್ಲಿ 1 ವಾರ ನಾವು ತಿದ್ದುಪಡಿಗೆ ಮೀಸಲಿಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇದರಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಅದಕ್ಕೆ ಟೈಮಿಂಗ್ ಇಲ್ಲ ಅಂತಂದರೆ ಈ ರೀತಿ ಯಾವ ರೀತಿ ಒಂದು 9ರಿಂದ 5 ಅಥವಾ 2-3 ತಾಸು ಈ ರೀತಿ ತಿದ್ದುಪಡಿ ಟೈಮ್ ಅವಕಾಶ ಕೊಡ್ತಾ ಇದ್ದಾರೆ. ಆ ರೀತಿ ಅಲ್ಲ, 24/7 ಅಂದರೆ ಒಂದು ಪೂರ್ತಿ ದಿನ ಕೂಡ ಅದಕ್ಕೆ ಮೀಸಲಾಗಿ ಇಡ್ತಾರಂತೆ ಅವರು. ಅಂತಂದರೆ ನೀವು ಯಾವಾಗ ಬೇಕಾದರೂ ಹೋಗಿ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಒಮ್ಮೆಗೆ 25,000 ರೇಷನ್ ಕಾರ್ಡ್ನ ಕೂಡ ನೀವು ತಿದ್ದುಪಡಿ ಮಾಡಿಸ್ಬೋದು. ಯಾವುದೇ ಸರ್ವರ್ದ ಇಶ್ಯೂ ಆಗೋದಿಲ್ಲ. ಆ ರೀತಿ ನಾವು ತಯಾರಿಯನ್ನು ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಡೇಟ್ ಸ್ವಲ್ಪ ನಿಧಾನ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಆದರೂ ಕೂಡ ಈ ಫೆಬ್ರವರಿ 1ನೇ ವಾರ ಆಗಿರ್ಬೋದು ಅಥವಾ 2ನೇ ವಾರ ಆಗಿರ್ಬೋದು, ನಿಮಗೆ ತಿದ್ದುಪಡಿಗೆ ನಾವು ಅವಕಾಶವನ್ನು ಕೊಡ್ತೀವಿ. ನೀವು ಆವಾಗ ಹೋಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ನೀವು ಮಾಡ್ಕೋಬೋದು ಅಂತ ಅವರು ತಿಳಿಸಿಕೊಟ್ಟಿದ್ದಾರೆ. ಇದು ಒಂಥರ ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ 2-3 ತಾಸು ಕೊಟ್ಟಿದ್ರೆ ಅದು ಸರ್ವರ್ ಪ್ರಾಬ್ಲಮ್ ಅದು ಇದಾಗ್ತಿತ್ತು. ಬಟ್ ಇವಾಗ 24/7 ಕೊಟ್ಟಿರೋದ್ರಿಂದ ನೀವು ಯಾವಾಗ ಬೇಕಾದರೂ ಹೋಗಿ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬೋದು. ಸೊ ಯಾವುದೇ ಸರ್ವರ್ ತೊಂದರೆ ಬರಬಾರ್ದಂತ ಈ ಒಂದು ನಿರ್ಧಾರನ ಅವರು ತೊಗೊಂಡಿದ್ದಾರೆ ಅಂತ ಹೇಳಿಕೆ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಕರೀತಾರೆ ಅಂತ ನೀವು ಕೇಳೋದಾದರೆ, ರೇಷನ್ ಕಾರ್ಡ್ಗೆ ಇನ್ನೂ ಯಾವುದೇ ಮಾಹಿತಿಯನ್ನು ಬಿಟ್ಟು ಕೊಟ್ಟಿಲ್ಲ. 15 ದಿನಗಳಾದಮೇಲೆ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ 15 ದಿನ ಆದರೂ ಕೂಡ ಅದಕ್ಕೆ ಬಂದರೂ ಕೂಡ ಇನ್ನೂ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ. ತಿದ್ದುಪಡಿಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಹೊಸ ರೇಷನ್ ಕಾರ್ಡ್ಗೆ ನಾವು ಇವಾಗ ಕರಿತೀವಿ ಅಂತ ಅವರು ಇಲ್ಲಿ ಕೂಡ ತಿಳಿಸ್ಕೊಟ್ಟಿಲ್ಲ. ಆ ರೀತಿ ಏನಾದರೂ ಡೇಟನ್ನು ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಆಗಿತ್ತು ಫೆಬ್ರವರಿ 1ನೇ ವಾರ ಆಗಿರ್ಬೋದು, ಕೊನೆಯ ವಾರ ಆಗಿರ್ಬೋದು. ಈ 2 ವಾರಗಳಲ್ಲಿ 1 ವಾರ ಅವರು ನೀವು ಮೀಸಲಾಗಿ ಇಡ್ತೀನಿ ಅಂತ ಹೇಳಿದ್ದಾರೆ ತಿದ್ದುಪಡಿಗೆ. ಸೊ ಆ ರೀತಿ ಯಾವಾಗ ಇಡ್ತಾರೆ ಅಂತ ನೋಡಿಬಿಟ್ಟು ನಾನು ಅದ್ರ ಬಗ್ಗೆ ನಿಮಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.